ಅಜ್ಜಾರ್ ಮಠ ಅಲ್ಲೊಂದು ಮೂರ್ತಿ ಇಟ್ಟಾರು ಅಜ್ಜಾರ್ ಮೇನ್ ರೋಡ್ ಅಲ್ಲಿಂದ ಭಾಳ ದೂರ ಇಷ್ಟ ಮನೆ ಅವು ಗುಡಾನು ಇದ್ದು ನೋಡ್ರಿ ಹಳೆ ಮಾರ್ಕೆಟ್ ಆ ಹಳೆ ಗುಡಾನು ಇದ್ದು ಒಕ್ಕಾರ ಮಾರ್ಕೆಟ್ ಅದ್ರ ಹಿಂದನ ನಮ್ಮ ನಾನು ಮ್ಯಾಲ ನೋಡ್ತೀನಿ ಇದು ಅದು ಸರಿ ಇಲ್ಲ ಕುತ್ಕೊಂಡು ಮಾಡೋದು ಸರಿ ಇಲ್ಲ ಇದು ಸರಿ ಬರ್ತದೆ ಆ ಕಡೆ ಇನ್ನೊಂದು ಐತಿ ನೋಡ್ತೀನಿ ಅಲ್ಲಿ ಐತೆ ನೋಡ್ತೀನಿ ನಮ್ಮ ಹುಡುಗನ ಕಳಿಸ್ತೀನಿ ಆವಾಗ ಸುಮ್ಮನೆ ಕಲೆಕ್ಷನ್ ಮಾಡಿದ್ದೇನೆ ಸಿ ಎಸ್ ಅಲ್ಲ ಇದನ್ನು ಓದ್ದಾಗ ಗೊತ್ತಾಗತ್ತಿರೋದು ಓದ್ಲಾರ್ದು ಗೊತ್ತಾಗಲ್ಲ ಒಂದು ಸಸಿಯನ್ನು ನೆಡಬೇಕು. ಇವತ್ತು ಸಸಿ ನೆಟ್ಟು ಆ ಗಿಡ ಆ ಸಸಿಗೆ ಮುಂದಿನ ದಿನ ಮರವಾಗಿ ಬೆಳೆದು ನಮ್ಮ ಮುಂದಿನ ಪೀಳಿಗೆಗೆ ವಾಸವಾದ ನೀಡಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಸಸಿಗೆ ನೀರಿಡುವ ಮೂಲಕ 11ನೇ ಪ್ರಶಸ್ತಿ ರಂಗಸ್ಪರ್ಧೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸಮಾಜ ನಮ್ಮ ಒಂದು ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಪುಸ್ತಕವನ್ನು ಬರೆದಿರುವಂಥ ನಮ್ಮ ಸಹ ಸಂಪಾದಕರಾಗಿರುವಂತಹ ಪ್ರಾಚಾರ್ಯರಾಗಿದ್ದ ದಯಾನಂದ ಮಾಧವ್ ಸರ್ ಅವರು ಸಹ ಸಂಪಾದಕರಾಗಿದ್ದಾರೆ. ವಿದ್ಯಾ ರೆಡ್ಡಿಯವರು ಪುಸ್ತಕ ಸಾಹಿತ್ಯ ಲೋಕಕ್ಕೆ ನೀಡಿರುವಂಥ ನಮ್ಮ ಶ್ರೀಮತಿ ವಿದ್ಯಾ ರೆಡ್ಡಿಯವರು ಕಾರ್ಯಕ್ರಮ ಮಾಡ್ತಾರೆ. ಸೈನಿಕರಿಗಾಗಿ ರೈತರಿಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗೌರವ ಸಲ್ಲಿಸ್ತಾರೆ, ಸನ್ಮಾನಿಸ್ತಾರೆ. ಜೊತೆಗೆ ಸಮಾಜಮುಖಿ ಕೆಲಸ ಮಾಡ್ತಿರುವಂಥ ವೇದಮೂರ್ತಿ ಡಾಕ್ಟರ್ ಮಾಂತೇಶ್ ಶಾಸ್ತ್ರಿಗಳವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ. ಧನ್ಯವಾದಗಳು. ಈ ಆಶಾಕಿರಣ ಕಲಾಟ್ರಸ್ಟ್ ಬೆಂಗಳೂರು ಹಾಗೂ ದಿವಂಗತ PR ಗೋರಿ ಹಾಗೂ ಹೊಸಮಂದಿರ ವರ್ಣೋತ್ಸವದ ನಿಮಿತ್ತವಾಗಿ 11ನೇ ಪ್ರಶಸ್ತಿ ಪ್ರದಾನ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಗುರು ಬಸವಲಿಂಗ ಮಹಾಸ್ವಾಮಿಗಳು ಅರ್ಧಘಟ್ಟದ ಪರಮ ಪೂಜ್ಯದಲ್ಲಿ ಪಾದಕರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಮಾಡ್ತಾರೆ ಮಾತ್ರ. ಅದರ ಜೊತೆಗೆ ಸಮಯದ ಅಭಾವ ಬಹಳ ಕಡಿಮೆ ಇರೋದ್ರಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯಗಳಿಗೆ ಕೂಡ ಶರಣೆಂದು, ಅದರ ಜೊತೆಗೆ ಇದೀಗ ತಾಳೆ ಬಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸಿರುವಂಥ ಬೆಳಗಾವಿ ಬಂದು ಅರ್ಧ ದಿನ ಇಲ್ಲೇ ಕಳೆದಂತಹ ಮಹಿಳೆಯರಿಗೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಮಯ ಬಹಳ ಆಗೋಗಿದೆ, ಆದರೂ ನಾನು ಆದ್ಮೇಲೆ ಇನ್ನೂ 3 ಜನ ಮಾತಾಡೋದಿದೆ. ನಿಮ್ಮ ತಾಳ್ಮೆಗೆ ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ವೇದಿಕೆ ಮೇಲೆ ಇರೋರೆಲ್ಲ ಮಾತಾಡಬೇಕು ಅಂದರೆ ಒಬ್ಬೊಬ್ರು 5-5 ನಿಮಿಷ ಮಾತಾಡ್ತಾರೆ ಅಂದರು 8 ಜನ ಕೂತಿದ್ದಾರೆ. ಅದು 5 ನಿಮಿಷಕ್ಕೆ ನಿಲ್ಲಲ್ಲ ಮಾತು. ಅದಕ್ಕೆ ಈ ಆಡಿಟೋರಿಯಮಲ್ಲಿ ಏನು ಮಾಡಿದ್ದಾರೆ, ಎದುರುಗಡೆ ಒಂದು ಗಡಿಯಾರ ಹಾಕಿದ್ದಾರೆ, ಅದು ನಡೀತಾ ಇದೆ, 1:40 ತೋರಿಸ್ತಾ ಇದೆ. ಆದರೂ ಇಂತಹ ಒಂದು
ಸ್ಮರಣೋತ್ಸವಕ್ಕೆ ಬಹಳ ವಿರಳವಾಗಿ ಜನ ಬಂದಿರೋದು ನೋಡಿದ್ರೆ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ. ಎಂತಹ ಅದ್ಭುತವಾದ ಕಾರ್ಯಕ್ರಮ ಇದು, ಎಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಜನ ಬರದೆ ಇನ್ಯಾವ ಕಾರ್ಯಕ್ರಮ ಜನ ಅಪೇಕ್ಷೆ ಪಡ್ತಾರೆ ಅನ್ನೋದನ್ನ ನಾವು ಒಂದು ನಿಮಿಷ ಯೋಚನೆ ಮಾಡಬೇಕು. ಈಗ ನನಗೆ ಮುಂಚೆ ಮಾತಾಡೋರು ಎಲ್ಲರೂ ಹೇಳೋದು ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಹೇಗೆ ಮಾಡಿದ್ರು ಜನ ಬರಲ್ಲ ಅನ್ನೋ ನೋವು ಆಯೋಜಕರ ಮನಸ್ಸಿನಲ್ಲಿ ಬಹಳ ಆಳವಾಗಿ ಬೇರೂರುತ್ತದೆ. ಯಾಕೆಂದ್ರೆ ಬಹಳಷ್ಟು ಖಾಲಿ ಕುರ್ಚಿಗಳಿದೆ. ಒಂದು ರಂಗ ತಂಡವನ್ನ ಸ್ಥಾಪಿಸಿ ನಾಟಕಗಳನ್ನ ಮಾಡೋದು ಈಗಿನ ಕಾಲದಲ್ಲಿ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಗುರುಗಳನ್ನ ಸ್ಮರಿಸಿಕೊಂಡು ಗಂಡನನ್ನ ಸ್ಮರಿಸಿಕೊಂಡು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡೋದಿದೆಯಲ್ಲ, ನಿಜವಾಗ್ಲೂ ಶ್ಲಾಘನೀಯ. ಮಾತಿಶ್ರೀ ಮೈಸೂರು ಅವ್ರ ಜೊತೆ ನನ್ನ ಒಡನಾಟ ಹೆಚ್ಚು ಕಮ್ಮಿ ಒಂದು 12-14 ವರ್ಷದಿಂದ ಇರ್ಬೋದು. 20 ವರ್ಷ. 4 ತಂತಿ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು, ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಅದರಲ್ಲಿ ಮಾತಿಶ್ರೀ ಮೈಸೂರವರು ನನ್ನ ತಾಯಿ ರೋಲ್ ಮಾಡಿದ್ರು. ಇವರ ಸ್ವಭಾವ ಹೇಗೆ ಅಂದ್ರೆ, ನಾನು ಅಬ್ಸರ್ವ್ ಮಾಡಿರೋದು, ಇವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ರೆ, ಈಗ ನಾವೆಲ್ಲ ಕೋಪ ಬಂದ್ರೆ ಬೈದ್ಬಿಡ್ತೀವಿ, ಎದುರುಗಡೆ ಇರೋರಿಗೆ ಗಟ್ಟಿ ತುಂಡಾದ ಮಾತಾಡ್ಬಿಡ್ತೀವಿ. ಆದ್ರೆ ಇವರು ಆಗಲ್ಲ, ಒಬ್ಬರೇ ಗೊಣಕೋತಾ ಇದ್ರು. ಯಾರ ಜೊತೆನೂ ಹಂಚ್ಕೋತಾ ಇರಲಿಲ್ಲ. ಏನ್ ಮೇಡಮ್ ಒಬ್ಬೊಬ್ಬರೇ ಮಾತಾಡ್ಕೋತಿದ್ದೀರ ಅಂತ ನಾನು ತುಂಬಾ ಚುಡಾಯಿಸಿದ್ದೀನಿ. ಅವಾಗ ಹೇಳೋರು, ನೋಡಿ ಸರ್ ಹಿಂಗಾಗೋಯ್ತು ಅಂತ. ಅದು ಯಾವಾಗ 2-3 ದಿನ ಆದ್ಮೇಲೆ ಹೇಳೋರು. ಅಂತಹ ಮೃದು ಸ್ವಭಾವದ ಮಾತೃ ಹೃದಯಿ ಶ್ರೀಮತಿ ಮಾತಿಶ್ರೀ ಮೈಸೂರು. ನಾನು ಬೆಳಿಗ್ಗೆ ಅಲ್ಲಿ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾಗ, ಡಿಸ್ಪ್ಲೇ ಮಾಡಿದ್ದನ್ನು ನೋಡ್ತಾ ಇದ್ದಾಗ ಕೇಳಿದೆ, ಅಲ್ಲ ನೀವು ಮೈಸೂರಿನವರು, ಬೆಂಗಳೂರಿನಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದೀರಿ, ಗೋಕಾಕಲ್ಲಿ ಬಂದು ಪ್ರಶಸ್ತಿ ಕೊಡ್ತಿದ್ದೀರಿ, ಯಾಕೆ ನೀವು ಬೆಂಗಳೂರಿನ ಜಾಗ ಸಿಕ್ಕಿಲ್ವಾ ಅಂತ ಕೇಳಿ. ಬೆಂಗಳೂರಿನ ಜಾಗ ಸಿಕ್ತು, ಆದರೆ ಗೋಕಾಕಲ್ಲಿ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಎಳ್ಕೊಂಬಂತು. ಇಲ್ಲಿ ನಿಜವಾದ ಬೆಲೆ ಕಲೆಗೆ ಜನ ಕೊಡ್ತಾರೆ ಅಂತ ಹೇಳಿದ್ರು. ಅದು ಸತ್ಯ ಕೂಡ. ಈಗ ಮೇಡಮ್ ಮಾತಾಡ್ತಾ ಹೇಳೋ ಬಂದು ಅರ್ಧ ದಿನ ಇಲ್ಲೇ ಕಳೆದಂತಹ ಮಹಿಳೆಯರಿಗೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ 1-2 ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಮಯ ಬಹಳ ಆಗೋಗಿದೆ, ಆದರೂ ನಾನು ಆದ್ಮೇಲೆ ಇನ್ನೂ 3 ಜನ ಮಾತಾಡೋದಿದೆ. ನಿಮ್ಮ ತಾಳ್ಮೆಗೆ ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ವೇದಿಕೆ ಮೇಲೆ ಇರೋರೆಲ್ಲ ಮಾತಾಡಬೇಕು ಅಂದ್ರೆ ಒಬ್ಬೊಬ್ರು 5-5 ನಿಮಿಷ ಮಾತಾಡ್ತಾರೆ ಅಂದ್ರು 8 ಜನ ಕೂತಿದ್ದಾರೆ. ಅದು 5 ನಿಮಿಷಕ್ಕೆ ನಿಲ್ಲಲ್ಲ ಮಾತು. ಅದಕ್ಕೆ ಈ ಆಡಿಟೋರಿಯಂ ಅಲ್ಲಿ ಏನ್ ಮಾಡಿದ್ದಾರೆ, ಎದುರುಗಡೆ ಒಂದು ಗಡಿಯಾರ ಹಾಕಿದ್ದಾರೆ, ಅದು ನಡೀತಾ ಇದೆ, 1:40 ತೋರಿಸ್ತಾ ಇದೆ. ಆದರೂ ಇಂತಹ ಒಂದು ಸ್ಮರಣೋತ್ಸವಕ್ಕೆ ಬಹಳ ವಿರಳವಾಗಿ ಜನ ಬಂದಿರೋದು ನೋಡಿದ್ರೆ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ. ಎಂತಹ ಅದ್ಭುತವಾದ ಕಾರ್ಯಕ್ರಮ ಇದು, ಎಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಜನ ಬರದೆ ಇನ್ಯಾವ ಕಾರ್ಯಕ್ರಮ ಜನ ಅಪೇಕ್ಷೆ ಪಡ್ತಾರೆ ಅನ್ನೋದನ್ನ ನಾವು ಒಂದು ನಿಮಿಷ ಯೋಚನೆ ಮಾಡಬೇಕು. ಈಗ ನನಗೆ ಮುಂಚೆ ಮಾತಾಡೋರು ಎಲ್ಲರೂ ಹೇಳೋದು ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಹೇಗೆ ಮಾಡಿದ್ರು ಜನ ಬರಲ್ಲ ಅನ್ನೋ ನೋವು ಆಯೋಜಕರ ಮನಸ್ಸಿನಲ್ಲಿ ಬಹಳ ಆಳವಾಗಿ ಬೇರೂರುತ್ತದೆ. ಯಾಕೆಂದ್ರೆ ಬಹಳಷ್ಟು ಖಾಲಿ ಕುರ್ಚಿಗಳಿದೆ. ಒಂದು ರಂಗ ತಂಡವನ್ನ ಸ್ಥಾಪಿಸಿ ನಾಟಕಗಳನ್ನ ಮಾಡೋದು ಈಗಿನ ಕಾಲದಲ್ಲಿ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಗುರುಗಳನ್ನ ಸ್ಮರಿಸಿಕೊಂಡು ಗಂಡನನ್ನ ಸ್ಮರಿಸಿಕೊಂಡು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡೋದಿದೆಯಲ್ಲ, ನಿಜವಾಗ್ಲೂ ಶ್ಲಾಘನೀಯ. ಮಾತಿಶ್ರೀ ಮೈಸೂರು ಅವ್ರ ಜೊತೆ ನನ್ನ ಒಡನಾಟ ಹೆಚ್ಚು ಕಮ್ಮಿ ಒಂದು 12-14 ವರ್ಷದಿಂದ ಇರ್ಬೋದು. 20 ವರ್ಷ. 4 ತಂತಿ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು, ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಅದರಲ್ಲಿ ಮಾತಿಶ್ರೀ ಮೈಸೂರವರು ನನ್ನ ತಾಯಿ ರೋಲ್ ಮಾಡಿದ್ರು. ಇವರ ಸ್ವಭಾವ ಹೇಗೆ ಅಂದ್ರೆ, ನಾನು ಅಬ್ಸರ್ವ್ ಮಾಡಿರೋದು, ಇವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ರೆ, ಈಗ ನಾವೆಲ್ಲ ಕೋಪ ಬಂದ್ರೆ ಬೈದ್ಬಿಡ್ತೀವಿ, ಎದುರುಗಡೆ ಇರೋರಿಗೆ
ಕಟ್ಟಿ ತುಂಡಾದ್ಮೇಲೆ ಮಾತಾಡ್ಬಿಡ್ತೀವಿ. ಆದ್ರೆ ಇವರು ಆಗಲ್ಲ, ಒಬ್ಬರೇ ಗೊಣಕೋತಾ ಇದ್ರು, ಯಾರ ಜೊತೆನೂ ಹಂಚ್ಕೋತಾ ಇರಲಿಲ್ಲ. ಏನ್ ಮೇಡಮ್ ಒಬ್ಬೊಬ್ಬರೇ ಮಾತಾಡ್ಕೋತಿದ್ದೀರ ಅಂತ ನಾನು ತುಂಬಾ ಚುಡಾಯಿಸಿದ್ದೀನಿ. ಅವಾಗ ಹೇಳೋರು, ನೋಡಿ ಸರ್ ಹಿಂಗಾಗೋಯ್ತು ಅಂತ. ಅದು ಯಾವಾಗ 2-3 ದಿನ ಆದ್ಮೇಲೆ ಹೇಳೋರು. ಅಂತಹ ಮೃದು ಸ್ವಭಾವದ ಮಾತೃ ಹೃದಯಿ ಶ್ರೀಮತಿ ಮಾತೃ. ನಾನು ಬೆಳಿಗ್ಗೆ ಅಲ್ಲಿ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾಗ, ಡಿಸ್ಪ್ಲೇ ಮಾಡಿದ್ದನ್ನು ನೋಡ್ತಾ ಇದ್ದಾಗ ಕೇಳಿದೆ, ಅಲ್ಲ ನೀವು ಮೈಸೂರಿನವರು, ಬೆಂಗಳೂರಿನಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದೀರಿ, ಗೋಕಾಕಲ್ಲಿ ಬಂದು ಪ್ರಶಸ್ತಿ ಕೊಡ್ತಿದ್ದೀರಿ, ಯಾಕೆ ನೀವು ಬೆಂಗಳೂರಿನ ಜಾಗ ಸಿಕ್ಕಿಲ್ವಾ ಅಂತ ಕೇಳಿ. ಬೆಂಗಳೂರಿನ ಜಾಗ ಸಿಕ್ತು, ಆದರೆ ಗೋಕಾಕಲ್ಲಿ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಎಳ್ಕೊಂಬಂತು. ಇಲ್ಲಿ ನಿಜವಾದ ಬೆಲೆ ಕಲೆಗೆ ಜನ ಕೊಡ್ತಾರೆ ಅಂತ ಹೇಳಿದ್ರು. ಅದು ಸತ್ಯ ಕೂಡ. ಈಗ ಮೇಡಮ್ ಮಾತಾಡ್ತಾ ಹೇಳಿ, ಆಚಾರ್ಯ ಕಲಾ ಟ್ರಸ್ಟ್ ಬೆಂಗಳೂರು ಗೋಕಾಕದ ವೃತ್ತಿರಂಗ ಭೂಮಿಗೆ ಕಲಾವಿದರಾದ ದಿವಂಗತ ಶ್ರೀ ಬಿ.ಆರ್. ಸಿಂಗುಡಿಯವರು ಮತ್ತು ದಿವಂಗತ ಬಸವಣ್ಣಪ್ಪ ಬಸವಣ್ಣಿ ಇವರ ರಂಗ ವನಮಹೋತ್ಸವ 11ನೇ ಪ್ರಶಸ್ತಿ ಪ್ರದಾನ ಸಮಾರಂಭ ದೇವಸ್ಥಾನದಲ್ಲಿ ಸಂತ ಪರಮಪೂಜ್ಯ ಜಗದ್ಗುರು ಗುರುಗುಂಡೇಶ್ವರ ಶ್ರೀಕಂಠ ಶ್ರೀಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಇನ್ನೋರ್ವ ಮಾತೃಶಾಸ್ತ್ರಿಗಳು ಅನಾಥಿಮಠ ಬಯಲುಗಳಿಗೂ ಕೂಡ ಅವರಿಗೆ ನಮಸ್ಕರಿಸುತ್ತಾ, ಪ್ರಶಸ್ತಿ ವಿಶೇಷ ಆಮಂತ್ರರಾಗಿ ಶ್ರೀ ಶ್ರೀನಾಥ್ ವಶಿಷ್ಠ ಅವರು, ಕಾರ್ಯಕ್ರಮ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಅವರು, ತಹಸೀಲ್ದಾರಾದ ಡಾಕ್ಟರ್ ಮೋಹನ್ ಅವರು, ಮಾತೃ ಸಮಸ್ಯೆ ಅವರು, ರಶ್ಮಿ ಅವರು, ವೇದಿಕೆ ಮೇಲಂತ ಎಲ್ಲ ಗಣ್ಯರು, ಪ್ರತಿ ವರ್ಷ 11ನೇ ಪ್ರಶಸ್ತಿ ಪ್ರದಾನ ಸಮಾರಂಭ ಗೋಕಾಕ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ದಿವಂಗತ ಕಲಾವಿದರ ಹೆಸರ ಮೇಲೆ ನಮ್ಮ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ ಅನೇಕರನ್ನ ಗುರುತಿಸಿ ಅವರಿಗೆ ಇಲ್ಲಿ ಗೋಕಾಕಕ್ಕೆ ಕರೆಸಿ ಅವರಿಗೆ ಸನ್ಮಾನಿಸಿ ಇವತ್ತಿನ ಹೊಸ ದಿನದಲ್ಲಿ ಹೊಸ ಪೀಳಿಗೆ ಅವ್ರು ಮಾಡುವಂಥ ಕಿರುಪರಿಚಯ ಮಾಡುವಂಥ ಒಂದು ಒಳ್ಳೆಯ ಸಂಪ್ರದಾಯ ಗೋಕಾಕದಲ್ಲಿ 11 ವರ್ಷಗಳಿಂದ ನಡೀತಾರೆ. ಅದು ಮಾತೇಶ್ವರ ಅವರು, ಶ್ರೀಗಾಳಿನವರು, ಇನ್ನು ಅನೇಕ ಕಲಾವಿದರನ್ನ ಇವತ್ತಿರಬೇಕು ಈ ಕಲೆಯನ್ನು ಮುಂದಿನ ಪೀಳಿಗೆ ಹಸ್ತಾಂತರಿಸಬೇಕಂತ ಒಂದು ಅವರು ಕಲಾ ಆಸೆ ಇದೆ. ಹೀಗಾಗಿ ಕಾರ್ಯಕರ್ತ ಅವರು ಕೂಡ ಅವ್ರ ಪರಿಚಯ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೊಡ್ತಾರೆ ಅಂತ ನಾನು ಆಸೆ ಹೊಂದಿದ್ದೀನಿ. ಅವ್ರ ಜೀವನೋದ್ದಕ್ಕೂ ಬಹಳಷ್ಟು ಕಲೆಯನ್ನು ಕೊಡ್ತಾ ಇದ್ದಾರೆ. ಇಬ್ಬರು ಪ್ರಶಸ್ತಿಗಾರರು ಕಲೆಯನ್ನು ಇನ್ನೂ ಕೂಡ ತೆರಿಗೆ ವಯಸ್ಸಿಗೆ ಕೂಡ ಅವರ ಕಲೆಯನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ. ಸಾಧ್ಯದಷ್ಟು ಅಭಿನಯಗಳನ್ನು ಮಾಡ್ತಾರೆ. ಸಹಸ್ರವಾದ ಕಾರ್ಯಕ್ರಮದಿಂದ ಈ ನಮ್ಮ ಗ್ರಾಮೀಣ ಕಲೆಯನ್ನು ಅವರು ನಮಗೆಲ್ಲ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮ ಇವತ್ತ ನಡೀಲಿ, ಅನೇಕ ಕಲಾವಿದರಿಗೆ ಬರಲಿ, ಗೋಕಾಕಿನ ಆಗಲಿ, ಅದು ಸನ್ಮಾನ ಆಗಲಿ. ಆ ಸನ್ಮಾನದಿಂದ ಈ ಕಲೆಗೆ ಇನ್ನೂ ಹೆಚ್ಚು ಮೆರಗು ಹೊರಗೆ ಬರುವಂಥ ಉತ್ತೇಜಿಸುವಂಥ ಕಾರ್ಯಕ್ರಮ ಸಾಧಿಸುತ್ತಾ ಈ ಕಾರ್ಯಕ್ರಮ ಆಯೋಜಿಸುವಂಥ ಎಲ್ಲರೂ ಸೌಲಭ್ಯಗಳಿಗೆ ಅಭಿನಂದಿಸಿ ನಮ್ಮ ಖುಷಿ ಮಾಡ್ತೇವೆ. ಪ್ರತಿ ವರ್ಷ ನಡೆದು ಬಂದರೆ 1965ರಿಂದ ರಂಗಭೂಮಿಯಲ್ಲಿ ಸೇವೆ ಮಾಡುತ್ತಿದ್ದಾರೆ. 150ಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟನೆ ಹಾಗೂ 40 ನಾಟಕಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಐತಿಹಾಸಿಕ, ಸಾಮಾಜಿಕ, ಭಕ್ತಿ ಹಾಗೂ ಜಾನಪದೀಯ ಒಟ್ಟು 51 ನಾಟಕಗಳನ್ನು ರಚಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಯ ಸೇವೆ ಮಾಡಿದ್ದಕ್ಕಾಗಿ ಇವರಿಗೆ ಇವತ್ತು 11ನೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದಿವಂಗತ ಶ್ರೀ ಬಸವಣ್ಣಪ್ಪ ಬಸವಣ್ಣನವರು ರಂಗ ಪ್ರಶಸ್ತಿಯನ್ನು ಗೌರವಿಸಿದ್ದಾರೆ. ಜೊತೆಗೆ ತಮ್ಮ ಚಪ್ಪಾಳೆ ಕೂಡ ಇರಲಿ. ಪ್ರಶಸ್ತಿ ಪ್ರದಾನ ಸಮಾರಂಭದ
ಸಸಿಗೆ ನೀರಿಡುವ ಮೂಲಕ